ಜಿಮ್ ಮುಗಿಸಿ ಬಂದಂತಹ ಬಾಡಿ ಬಿಲ್ಡರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮನೆಯ ಮುಂದೆಯೇ ಕುಸಿದು ಬಿದ್ದಂತಹ ಬಾಡಿ ಬಿಲ್ಡರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ದಾವಣಗೆರೆಯ ಕೆಟಿಜೆ ನಗರದ ನಿವಾಸಿ ಸುಶೀಲ ಕುಮಾರ್ ಸಾವನ್ನಪ್ಪಿದ್ದಾರೆ. 26 ವರ್ಷದ ಸುಶೀಲ್ ಕುಮಾರ್ ಜಿಮ್ನಿಂದ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಬಾಡಿ ಬಿಲ್ಡ್ನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಂತಹ ಸುಶೀಲ್ ಕುಮಾರ್ ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ಸಂಬಂಧಿಕರು ಸಾವನ್ನಪ್ಪಿದ್ದನ್ನ ಖಚಿತಪಡಿಸಿದ್ದಾರೆ ವೈದ್ಯರು. ಸ್ನೇಹಿತರಿಗೆ ಅಚ್ಚರಿಯನ್ನ ಮೂಡಿಸಿದೆ ಬಾಡಿ ಬಿಲ್ಡರ್ನ ಸಾವು. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಅಂದುಕೊಂಡು ಇದ್ದಂತಹ ಸಂದರ್ಭದಲ್ಲಿ ಜಿಮ್ ಮುಗಿಸ್ಕೊಂಡು ಮನೆ ಬಾಗಿಲಿಗೆ ಬರುವಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ ಸುಶೀಲ್ ಕುಮಾರ್. ನೋಡಿ, ಎಂಥವರನ್ನೂ ಕೂಡ ಬಿಡ್ತಾ ಇಲ್ಲ. ಎಷ್ಟು ಫಿಟ್ ಆಗಿ, ಎಷ್ಟು ಫೈನ್ ಆಗಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿರುವಂತಹ ಸುಶೀಲ್ ಅವರು ಆರೋಗ್ಯವನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಡಯಟ್ ಮಾಡಿಕೊಂಡು ಈ ಆಹಾರ ತಿಂದರೆ ಹಂಗಿರ್ತೀವಿ, ಆ ಆಹಾರ ತಿಂದರೆ ಹೀಗಿರ್ತೀವಿ, ಡಯಟ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಹಪಹಪ್ಪಿ ಅವರಲ್ಲಿ ಇತ್ತು. ಸೊ ಹಾಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಟ್ ಆದರೆ ನೋಡಿ, ಈ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ ಮದ್ದೇ ಇಲ್ಲ. ಯಾವಾಗ, ಹೇಗೆ, ಯಾಕೆ ಬರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನೋಡಿ, ಕಳೆದ 2-3 ದಿನಗಳ ಹಿಂದೆ ಅಷ್ಟೇ 6 ವರ್ಷದ ಬಾಲಕನಿಗೆ ಹೃದಯಾಘಾತವಾಗಿತ್ತು. ಸಣ್ಣ ಪುಟ್ಟ ಮಕ್ಕಳನ್ನೂ ಕೂಡ ಬಿಡ್ತಾ ಇಲ್ಲ ಈ ಹೃದಯಾಘಾತ ಯಾಕಾಗತ್ತೆ? ಮುನ್ಸೂಚನೆಗಳು ಏನು? ಎಷ್ಟೇ ಜಾಗೃತಿ ಮೂಡಿಸುವಂತಹ ಕೆಲಸಗಳಾಗ್ತಾ ಇದ್ರೂ ಕೂಡ ಸಾವಿನ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಹೃದಯಾಘಾತದ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ. ಹಾರ್ಟ್ ಅಟ್ಯಾಕ್ನಿಂದ ಇದೀಗ ಮನೆಯ ಮುಂದೆಯೇ ಕುಸಿದು ಬಿದ್ದಿದ್ದಾರೆ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಅವರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಅಷ್ಟರಲ್ಲಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೇವಲ 26 ವರ್ಷ, ಇನ್ನೂ ಕೂಡ ಯುವಕ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ, ಸುಶೀಲ್ ಕುಮಾರ್ ಅವರು ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಮನೆ ಬಳಿ ಯಾರಿದ್ರು, ಹೇಗಾಯ್ತು ಈ ಘಟನೆ ಅಂತ? ಖಂಡಿತವಾಗಿ ರಮ್ಯಾ, ಈ ಒಂದು ಏನು ಸುಶೀಲ್ ಕುಮಾರ್ ಅವರ ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂತ ಘಟನೆ ದಾವಣಗೆರೆಯ ಏನು ಸಾಧನೆ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಮಾಡಬೇಕು, ಈ ತರದಲ್ಲಿ ಏನೋ ಒಂದಿಷ್ಟು ಉತ್ಸಾಹದಲ್ಲಿದ್ದಂತ ಯುವಕರಲ್ಲಿ ಒಂದಿಷ್ಟು ಆತಂಕ ಮೂಡಿದೆ ಅಂತ ಹೇಳ್ಬೋದು. ಕಾರಣ ಅಂತ ಹೇಳಿದ್ರೆ, ದಾವಣಗೆರೆ ಅಂತಕ್ಕಂಥದ್ದು ಕುಸ್ತಿ ಆಗ್ಬೋದು, ಬಾಡಿ ಬಿಲ್ಡಿಂಗ್ ದೊಡ್ಡ ಸ್ಪರ್ಧೆ ಆಗಿರ್ಬೋದು, ಮತ್ತೇನು ಕಬಡ್ಡಿ ಆಗಿರ್ಬೋದು, ಈ ರೀತಿಯ ಒಂದು ಸಾಂಪ್ರದಾಯಿಕ ಒಂದಿಷ್ಟು ಆಟಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ರು. ಹಾಗಾಗಿ ಅದರಂತೆ ಇವರು ಕೂಡ ಏನು ಅಪಘಾತದಿಂದ ಹೃದಯಾಘಾತದಿಂದ ಮರಣ ಹೊಂದಿರತಕ್ಕಂತ ಏನು ದುರ್ಘಟನೆಯಲ್ಲಿ ಬಲಿಯಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಇದ್ದಾರೆ. ಇವರು ಕೆಟಿಜಿ ನಗರದಲ್ಲಿ ನಿವಾಸಿಯಾಗಿದ್ರು. ಇವರ ಅಮ್ಮ ಕೂಡ ಡಿ ಗ್ರೂಪ್ ನೌಕರರಾಗಿ ಇವರನ್ನ 4 ಮಕ್ಕಳನ್ನು ಸಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಸುಶೀಲ್ ಕುಮಾರ್ ಅನ್ನತಕ್ಕಂಥವ್ರು ಈಗಾಗಲೇ ಏನು ದೊಡ್ಡ ಸ್ಪರ್ಧೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ರು. ಮುಂದಿನ ಹಂತದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಬೇಕನ್ನೋ ಹಿನ್ನೆಲೆಯಲ್ಲಿ ಹೆಚ್ಚು ಈ ಒಂದು ಪ್ರಾಕ್ಟೀಸ್ಗೆ ಮಾಡ್ತಕ್ಕಂಥ ಪ್ರಕ್ರಿಯೆಗೊಳಗಾಗಿದ್ರು. ಹಾಗಾಗಿ ನಿನ್ನೆ ಏನು ಈ ಒಂದು ದಿನನಿತ್ಯದಂತೆ ಏನು ಪ್ರಾಕ್ಟೀಸ್ ಮಾಡಿಕೊಂಡು ಬರುವಂತ ಸಂದರ್ಭದಲ್ಲಿ ಲೋ ಬಿಪಿಗೆ ಒಳಗಾಗಿ ಮನೆ ಮುಂದೆ ಬಂದು ಕುಸ್ತಿ ಬಿದ್ದಿರ್ತಕ್ಕಂಥ ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡಲೇ ಏನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಿದ್ರು ಕೂಡ ಅದು ಚಿಕಿತ್ಸೆ ಫಲಕಾರಿಯಾಗಿದೆ. ಆ ವೇಳೆಗಾಗಲೇ ಅವರ ಒಂದು ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಅಂತ ಹೇಳಿ ವೈದ್ಯರು ದೃಢಪಡಿಸಿದ್ರು. ಇದರಿಂದ ಆಗ್ಬಿಟ್ಟು ದಾವಣಗೆರೆಯಲ್ಲಿ ಏನು ಕೃಷಿ ಏನು ಈ ಒಂದು ಕುಸ್ತಿ ಆಗ್ಬೋದು, ಸ್ಪರ್ಧೆ ಆಗ್ಬೋದು, ಈ ರೀತಿ ಏನು ಆಟಗಳಲ್ಲಿ ಏನು ದೇಶವನ್ನು ಪ್ರತಿನಿಧಿಸಿ ಸಾಧನೆ ಮಾಡ್ಬೇಕಂತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಆತಂಕ ಮೂಡಿದೆ. ಹಾಗಾಗಿ ಅದರ ಜೊತೆಯಲ್ಲಿ ಈ ಒಂದು 4ರಲ್ಲಿ ಈ ಒಂದು ಸುಶೀಲ್ ಕುಮಾರ್ ಅಂತಕ್ಕಂಥವ್ರೆ ಈ ಒಂದು ಕುಟುಂಬದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಕುಟುಂಬ ನಿರ್ವಹಣೆಯಲ್ಲಿ ತೊಡಗ್ತಾ ಇದ್ರು. ಇಂಥ ಒಂದು ದಿಢೀರ್ ಸಂಭವಿಸಿರ್ತಕ್ಕಂಥ ಒಂದು ಸಾವು ಅಂತಕ್ಕಂಥದ್ದು ಆ ಕುಟುಂಬದವರಲ್ಲಿ ಒಂದಿಷ್ಟು ಏನು ಆತಂಕ ಮೂಡಿದೆ. ಆಮೇಲೆ ಅವರ ಆಕ್ರಂದನ ಮತ್ತೆ ಮುಗಿಲು ಮುಟ್ಟಿರ್ತಕ್ಕಂಥದ್ದು ರಮ್ಯಾ.